ಬಹುನಿರೀಕ್ಷಿತ ಜಾತಿಗಣತಿ ವರದಿ ಇನ್ನೇನು ಸರ್ಕಾರಕ್ಕೆ ಸಲ್ಲಿಕೆ ಆಗಲಿದೆ. ಯಾಕಂತ ಹೇಳಿದ್ರೆ ರಾಜ್ಯ ಹಿಂದುಳಿದ ಆಯೋಗದ ವರದಿ ಹಿಂದುಳಿದ ಆಯೋಗದ ಅವಧಿ ನಾಳೆ ಮುಕ್ತಾಯ ಆಗಲಿದೆ. ಹೀಗಾಗಿ ನಾಳೆ ಸಲ್ಲಿಕೆ ಆಗುತ್ತೆ. ಈ ಬಗ್ಗೆ ಮಾತಾಡಲಿಕ್ಕೆ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಮತ್ತಿದ್ದಾರೆ. ಸರ್, ನಾಳೆ ಏನು ಸರ್ ಸಲ್ಲಿಕೆ ಮಾಡಲಿಕ್ಕೆ ಏನು ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಎಷ್ಟೊತ್ತಿಗೆ ಟೈಮ್ ಕೇಳಿದ್ದೀರಂತ? ಸರ್ಕಾರದ ಮುಖ್ಯಮಂತ್ರಿಗಳ ಸಮಯವನ್ನು ಕೇಳಿದ್ದೇವೆ ಅವರ ಕಚೇರಿಯಲ್ಲಿ. ಅವ್ರು ಎಷ್ಟೊತ್ತಿಗೆ ಸಮಯವನ್ನು ಕೊಡ್ತಾರೆ ಅಷ್ಟೊತ್ತಿಗೆ ಅವರಿಗೆ ಇದನ್ನು ಹಸ್ತಾಂತರ ಮಾಡಿ ಬರ್ತಾ ಇದ್ದೇವೆ. ಅಂದರೆ ಹಿಂದೆ ಇದು ದತ್ತಾಂಶ ನೋಡಿದ್ರೆ ಕಾಂತರಾಜು ವರದಿ ಅಂತೇಳಿ ದೊಡ್ಡ ಮಟ್ಟದ ಡಿಸ್ಕಷನ್ ಆಗಿತ್ತು. ಈಗ ನೀವು ಅದನ್ನು ಕಾಂತರಾಜು ವರದಿ ಅಂತೀರಾ, ಅಥವಾ ಜಯಪ್ರಕಾಶ್ ಹೆಗಡೆ ವರದಿ ಅಂತೀರಾ, ಅಥವಾ ಹಿಂದುಳಿದ ಆಯೋಗದ ವರದಿ ಅಂತೀರಾ? ಇವತ್ತು ಹಿಂದೆ ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಏನು ದತ್ತಾಂಶವನ್ನು ಸಂಗ್ರಹ ಮಾಡಿದ್ರು, ಆ ದತ್ತಾಂಶದ ಆಧಾರದ ಮೇಲೆ ನಮಗೆ ವರದಿಯನ್ನು ಅಧ್ಯಯನ ಮಾಡಿ ವರದಿಯನ್ನು ಕೊಡಲಿಕ್ಕೆ ಸರ್ಕಾರ ಬರೆದಿದ್ದರು. ಅದರ ಆಧಾರದ ಮೇಲೆ ನಾವು ವರದಿಯನ್ನು ಬರೆದಿದ್ದೇವೆ. ಅದು ದತ್ತಾಂಶ ಮತ್ತು ಇದು ಎರಡು ಒಟ್ಟಿಗೆ ಸರ್ಕಾರ ಕೊಡ್ತಾ ಇದ್ದೇವೆ. ಅಂದರೆ ಒಮ್ಮೆ ಈ ವರದಿ ಬಗ್ಗೆ ಮಾತಾಗ ಈ ವರದಿ ಜಾರಿ ಬಂದಿಲ್ಲ ಅಂತ ಹೇಳಿದ್ರೆ ಬಹುದೊಡ್ಡ ಅನ್ಯಾಯ ಆಗುತ್ತೆ ಹಿಂದುಳಿದ ವರ್ಗಕ್ಕೆ ಅಂತೇಳಿ ಕಾಂತರಾಜ್ ಅವರು ಒಂದಿಷ್ಟು ಕಣ್ಣೀರು ಹಾಕಿದ್ರು. ಅಂಥದ್ದು ಏನಿದೆ ಸರ್ ಈ ವರದಿ ಇಲ್ಲ ಅಂತ? ನಾವು ವರದಿಯ ಅಂಶವನ್ನೇ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ನಾವು ಏನಿದ್ರು ವರದಿಯನ್ನು ಸರ್ಕಾರಕ್ಕೆ ಕೊಡ್ತೇವೆ. ಅದಾದ ನಂತರ ಅವ್ರ ತೀರ್ಮಾನವನ್ನು ತಗೊಂಡು ಪಬ್ಲಿಕ್ ಡೊಮೇನಿಗೆ ತರ್ತಾರೆ. ಆಗ ಚರ್ಚೆ ಆಗಲಿ ಸರಿ ಇದೆಯಾ ಇಲ್ಲ ಅನ್ನುವಂಥದ್ದು. ಆದರೆ ಒಂದಿಷ್ಟು ಜಸ್ಟಿಫಿಕೇಶನ್ ಕೊಡೋದಕ್ಕೆ ನೀವೇ ಮಾಡಿದವ್ರು ವರದಿನ ಸೈಂಟಿಫಿಕ್ ಅಲ್ಲ ಅಂದರು, ಮನೇಲಿ ಕೂತ್ಕೊಂಡು ಮಾಡಿದ್ರು ಅಂತ ಹೇಳಿದ್ರು. ಅವ್ರಿಗೆಲ್ಲರನ್ನು ಸ್ಪಷ್ಟನೆ ಕೊಡಬೇಕಾಗಿತ್ತು, ನೀವು ಕೊಡಬೇಕಾಗಿದೆ ಈಗ. ಅಂದರೆ ಒಂದು ಸ್ವಲ್ಪ ವರದಿ ಕ್ರೆಡಿಬಿಲಿಟಿ ಬಗ್ಗೆ ಏನು ಹೇಳ್ತೀರಿ ಸರ್? ನಾವು ವರದಿಯೆಲ್ಲ ಕೊಟ್ಟಿದ್ದೇವೆ, ಸೈಂಟಿಫಿಕ್ ರೀಸನ್ಸ್ ಕೊಟ್ಟೇ ಮಾಡಿದ್ದೇವೆ. ಅದನ್ನು ಸರ್ಕಾರ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ತಾರೆ. ಸರ್, ಈಗ ಕೇವಲ ಇದು ಜಾತಿಗಣತಿ ಮೇಲೆ ಮಾತ್ರ ಅಲ್ಲ, ಒಂದು ಅಂಶ ಅದರಷ್ಟೇ ಜಾತಿಗಣತಿ ಅಂತ ಕೇಳ್ಪಟ್ಟಿದ್ದೀನಿ. ಸಾಕಷ್ಟು ಆರ್ಥಿಕ ಅಂಶಗಳಿದೆ, ಬೇರೆ ಬೇರೆ ಸಾಮಾಜಿಕ ಅಂಶಗಳಿದೆ. ಈ ಜಾತಿಗಣತಿ ಹೊರತುಪಡಿಸಿ ಬೇರೆ ಏನೆಲ್ಲ ಅನುಕೂಲ ಸರ್ ಈ ವರದಿ ಹೊರಗೆ ಬಂದರೆ, ಅಥವಾ ಈ ವರದಿ ಕೊಟ್ಟಿರೋದ್ರಿಂದ ಏನೇನೆಲ್ಲ ಗೊತ್ತಾಗತ್ತೆ ಅಂತ? ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಏನು ಸೌಲಭ್ಯಗಳನ್ನು ಕೊಡಲಿಕ್ಕಿದೆ ಅದನ್ನು ಈ ದತ್ತಾಂಶದ ಸಮೀಕ್ಷೆಯ ಆಧಾರದ ಮೇಲೆ ಅದರಲ್ಲಿ ಎಲ್ಲ ಮನೆಯ ಪರಿಸ್ಥಿತಿಯ ಎಲ್ಲ ವಿಷಯಗಳನ್ನು 54 ಕ್ವಶನೇಜನ್ನು ಕೊಟ್ಟು ಸಂಗ್ರಹ ಮಾಡಿದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ ಸುಲಭ ಆಗ್ತದೆ. ಪ್ರತಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಏನು ಮನೆಗಳನ್ನು ಕೊಡೋದಾಗಲಿ, ಬೇರೆ ಸೌಲಭ್ಯ ಕೊಡೋದಾಗಲಿ ಅದರ ಆಧಾರದ ಮೇಲೆ ಕೊಡಲಿಕ್ಕೆ ಸುಲಭ ಆಗ್ತದೆ, ಬೆನಿಫಿಷಿಯರಿಯನ್ನು ಆಯ್ಕೆ ಮಾಡಲಿಕ್ಕೆ. ಅದೇ ಸರ್, ನಾಳೆ ನಿಮ್ಮ ಅವಧಿ ಅಂತ್ಯ ಆಗ್ತಾ ಇದೆ. ಈವರೆಗಿನ ಕೆಲಸಗಳ ಬಗ್ಗೆ ಮಾತಾಡೋದಾದರೆ ಎಷ್ಟು ತೃಪ್ತಿ ಇದೆ, ಏನೇನೆಲ್ಲ ಮೇಜರ್? ಯಾಕಂತ ಹೇಳಿದ್ರೆ ಅನಾಥ ಮಕ್ಕಳಿಗೆ ಒಂದು ಕ್ಯಾಟಗರಿಯಲ್ಲಿ ಅವರಿಗೆ ಒಂದು ಸೌಲಭ್ಯ ಕೊಡಬೇಕು ಅಂತ ಶಿಫಾರಸುಗಳು ಮಾಡಿದ್ರಿ. ಈ ಒಂದು ವರ್ಷಗಳ ನಿಮ್ಮ ಸೇವೆ ಏನೇನು, ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ಏನೇನು ಮಾಡಿದ್ರಿ ಮೇಜರ್ ಆಗಿ, ಏನೇನು ವರ್ಕ್ ಆಗಿದೆ? ಹಿಂದೆ ಮಾಡಿದ್ದಕ್ಕಿಂತ ಹೆಚ್ಚು ಖುಷಿಯನ್ನೇ ಇದು ತಂದು ಕೊಟ್ಟಿದೆ ನಮಗೆ. ನಾನು ಮತ್ತು ನಮ್ಮ ಸದಸ್ಯರು ಇಡೀ ರಾಜ್ಯದ ಬೇರೆ ಬೇರೆ ಕಡೆಗೆ ಹೋಗಿದ್ವಿ. ಅಲ್ಲಿಯ ಹಳ್ಳಿ ಪ್ರದೇಶಕ್ಕೆ ಹೋಗಿ ಜನರ ಸಮಸ್ಯೆಯನ್ನು ಅರ್ಥವನ್ನು ಮಾಡ್ಕೊಂಡಿದ್ವಿ. ಮತ್ತು ಅವರ ಪರಿಸ್ಥಿತಿಯ ಬಗ್ಗೆ ವರದಿಯಲ್ಲೂ ಬರೆದಿದ್ದೇವೆ. ಕೆಲವೊಂದು ಜಾತಿಗಳಿಗೆ ಪಟ್ಟಿಯಲ್ಲಿದ್ದದೇ ಗೊತ್ತಿಲ್ಲ, ಮೀಸಲಾತಿ ಪಟ್ಟಿಯಲ್ಲಿದ್ದದೇ ಗೊತ್ತಿಲ್ಲ. ಕೆಲವರಿಗೆ ಅವ್ರಿಗೆ ಸೇರಿಸ್ಕೊಳ್ಬೇಕು ಅಂತೂ ಗೊತ್ತಿರಲಿಲ್ಲ. ಅಂಥವ್ರನ್ನೆಲ್ಲ ನಾವು ಗುರುತಿಸಿ ನಾವು ಪಟ್ಟಿಯಲ್ಲಿ ಸೇರಿಸಿದ್ದೇವೆ. ಅದರಿಂದ ಒಂದು ತೃಪ್ತಿ ಕೊಟ್ಟಿದೆ ನಮಗೆ ಈ ಕೆಲಸ. ಸರ್, ಕಳೆದ ಬಾರಿ ಒಂದು ಮುಸ್ಲಿಮರಿಗೆ ಮೀಸಲಾತಿ ತೆಗೆದು ಹಾಕುವಾಗ ನಿಮ್ಮ ಹತ್ರ ಒಂದು ವರದಿಯನ್ನು ತೆಗೆದುಕೊಂಡಿದ್ರೆ, ಅಥವಾ ಯಾವ ಗ್ರೌಂಡ್ಸ್ ಮೇಲೆ ಆ ವರದಿ ಮೀಸಲಾತಿ ತೆಗೆದುಹಾಕೋ ಸರ್ ಕೆಲಸ ಮಾಡ್ತಾರೆ ಹಿಂದಿನ ಸರ್ಕಾರ ಅಂತ? ನಾನು ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಸರ್ಕಾರ ನಮ್ಮ ಹತ್ರ ಆ ಮೀಸಲಾತಿಯನ್ನು ತೆಗಿಬೇಕು ಅಂತ ಮಾಹಿತಿಯನ್ನು ಕೇಳಿರಲಿಲ್ಲ, ನಾವು ಕೊಟ್ಟು ಇರಲಿಲ್ಲ. ಅಂದರೆ ಕಾನೂನಾತ್ಮಕವಾಗಿ ಅಥವಾ ಏನು ಆ್ಯಕ್ಚುಲಿ ಇದ್ದಾಗ ಏನು ಮತ್ತೆ ಕೇಳಬೇಕಿತ್ತು, ಅದು ಏನು ಸರ್, ಆ ಮೀಸಲಾತಿ ಪಟ್ಟಿ ತೆಗೆದು ಹಾಕಬೇಕಾದ್ರೆ ಅಥವಾ ಸೇರಿಸಬೇಕಾದ್ರೆ ನಿಮ್ಮ ಅಭಿಪ್ರಾಯ ಪಡ್ಕೊಳ್ಬೇಕು ಅಂಥೇಳಿ ಇದೆಯಾ ಸರ್? ಅದು ಹಿಂಗೆ? ಹೌದು, ಎಲ್ಲ ತೀರ್ಮಾನಗಳು ತಗೊಳ್ಳುವಾಗ ಮೀಸಲಾತಿಯ ಬಗ್ಗೆ ಈ ಒಂದು ಶಾಶ್ವತ ಆಯೋಗ ಏನಿದೆ ಅದರ ಅಭಿಪ್ರಾಯವನ್ನು ಸರ್ಕಾರ ತಗೊಳ್ಬೇಕಾಗ್ತದೆ. ಅದಾದ್ಮೇಲೆ ಸರ್, ಅದಾದ್ಮೇಲೆ ಹೊಸ ಸರ್ಕಾರ ಬಂತು, ಈಗ ಹೊಸ ಸರ್ಕಾರ ಇದೆ, ಅವರೇನೋ ಸರಿ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಅದನ್ನ ಓವರಾಲ್ ಆಗಿ ಈ ವರದಿ ಕೊಟ್ಟ ಮೇಲೆ ಶುರು ಮಾಡ್ತಾರೆ ಅವರು. ಈಗ ಅದೆರಡು ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ, ಸ್ಟೇ ಆಗಿ. ಸ್ಟೇ ಅಂತ ಹೇಳಿದ್ರೆ ಹಿಂದಿನ ಸರ್ಕಾರ ಅಂಡರ್ಟೇಕಿಂಗ್ ಅನ್ನು ಕೊಟ್ಟು ಜಾರಿಗೆ ತರೋದಿಲ್ಲ ಅಂತ. ಅದರಿಂದ ಈ ಒಂದು ನಾವು ಅಲ್ಲಿ ಇಂಟ್ರಿಮ್ ರಿಪೋರ್ಟ್ನಲ್ಲೂ ಬರೆದಿದ್ದೇವೆ, ಅಂತಿಮ ವರದಿ ಕೊಟ್ಟ ಮೇಲೆ ತೀರ್ಮಾನವನ್ನು ತಗೊಳ್ಬೇಕು ಅಂತ. ಅದರಿಂದ ಈಗ ಅಂತಿಮ ವರದಿ ಕೊಡ್ತಾ ಇದ್ದೀವಿ, ಈ ಆಧಾರದ ಮೇಲೆ ಸರ್ಕಾರ ತೀರ್ಮಾನ ತಗೊಳ್ಬೇಕಾಗ್ತದೆ. ಅದೇ ಫೆಬ್ರವರಿ 29ಕ್ಕೆ ನಿಮ್ಮ ಅವಧಿ ಮುಗೀತದೆ. ಅದಾದ ಮೇಲೆ ಜಯಪ್ರಕಾಶ್ ಹೆಗಡೆ ಅವರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಏನು ಚುನಾವಣೆಗೆ ಏನಾದ್ರು ಕಂಟೆಸ್ಟ್ ಮಾಡ್ತಾರೆ, ಇದು ಸಾಕಷ್ಟು ಪ್ರಶ್ನೆಗಳಿದೆ. ಏನು ಹೇಳ್ತೀರಿ ಸರ್? ನಾಳೆ ಸಂಜೆ 5 ಗಂಟೆವರೆಗೆ ನಾನು ಇನ್ನೂ ಅಧ್ಯಕ್ಷನಾಗಿ ಇರ್ತೇನೆ ಸಂಜೆವರೆಗೆ.
ಆದ್ದರಿಂದ ಆ ಹೇಳಿಕೆಯನ್ನು ಈಗಂತೂ ಕೊಡೋದಿಲ್ಲ. ನಂತರ ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ ಏನು ಮಾಡಬೇಕಂತ ಆಲೋಚನೆ ಮಾಡಲಿಕ್ಕೆ. ಓಕೆ, ಇದಿಷ್ಟು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಜಯಪ್ರಕಾಶ್ ಹೆಗಡೆ ಅವರ ಮಾತುಗಳು. ಕ್ಯಾಮ್ರಾಮನ್ ಶ್ರೀಹರಿ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.